ರಾಜೇಶ, ಎಷ್ಟು ದಿನದಿಂದ ಈ ವ್ಯವಹಾರ ಮಾಡ್ತಿದ್ಯಾ? ಏಯ್, ಏನ ನೀನು ನನ್ನ ಮೇಲೆ ಕೈ ಎತ್ತುತ್ತೀಯಾ? ಹೊಡಿಬೇಡ್ರಿ ಅಂಕಲ್. ಪೂಜಾಂಗ್ ಯಾಕೆ ಹೊಡಿತಿದ್ದೀರಾ? ಅವ್ಳು ಯಾವ ತಪ್ಪು ಮಾಡಿಲ್ಲ. ಯಾವ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತಪ್ಪ. ಇವಳು ನನ್ನ ಮಗಳು. ನನ್ನ ಮಗಳ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ನನ್ನ ಮಗಳಿಗೆ ನಿಮ್ಮ ಮನೆಯವರೆಲ್ಲ ಹೀನಾಯವಾಗಿ ಮಾತಾಡ್ತಾ ಇದ್ದಾರೆ. ಆದ್ರೆ ಅದನ್ನ ದಂಡಿಸೋರು ಯಾರು ಇಲ್ವಲ್ಲಪ್ಪ. ಅದಕ್ಕೆ ನಾನು ಸಿಟ್ನ ನನ್ನ ಮಗಳ ಮೇಲೆ ತೀರಿಸ್ಕೊಂಡೆ. ನಿಮ್ಮ ಮನೆ ಉಪ್ಪು ತಿಂದು ಬೆಳೆದಿದ್ದಕ್ಕೆ ನನ್ನಿಂದಾನೆ ನನ್ನ ಮಗಳು ಒಳ್ಳೆ ದಂಡನೆ ಸಿಕ್ತು. ಸರ್ ಬನ್ನಿ ಸರ್. ಥ್ಯಾಂಕ್ ಯು ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಇಟ್ಸ್ ಆಲ್ ರೈಟ್ ಸರ್. ನೀವು ಬಂದಿದ್ದಕ್ಕೆ ನಮಗೂ ಆಕೆ ಬಂಡವಾಳ ಗೊತ್ತಾಗಿದ್ದು. ಸರ್ ಇದೇ ರೂಮು. ಸರಿ, ನೀವಿಲ್ಲೇ ಇರಿ, ನಾನೊಬ್ಬನೇ ಹೋಗಿ ಬರ್ತೀನಿ. ಸರ್ ಇದು ಹೋಟೆಲ್ಲು. ಟೆನ್ಷನ್ ಮಾಡ್ಕೋಬೇಡಿ, ನಾನು ಹೇಳ್ದಲ್ಲ ಏನು ಸಮಸ್ಯೆ ಆಗಲ್ಲ ಅಂತ. ಸರಿ ಸರ್, ಓಕೆ, ಹೋಗಿ ಬನ್ನಿ, ನಾನು ಇಲ್ಲೇ ಇರ್ತೀನಿ. ಕೊಲ್ಲೋದೇ ವೇಸ್ಟ್ ಕಣೆ. ನೀನು ಎಲ್ಲಾ ರೀತಿಯಲ್ಲೂ ಅನುಗ್ ಸಪೋರ್ಟಿವ್ ಆಗಿರೋದು ನನಗೆ ಗೊತ್ತು. ಅಷ್ಟೇ ಅಲ್ಲ, 16 ಸರ್ತಿ ಸೇವಂತಿ ಸಾವಿನ ದೌಡಕ್ಕೆ ಸಿಕ್ಕಾಕೊಳ್ಳೋದಕ್ಕೆ ಕಾರಣನೂ ನೀನೇ. ಇಷ್ಟೆಲ್ಲ ಆದ್ರೂ ನಿನ್ನ ಜೀವಂತವಾಗಿ ಯಾಕೆ ಉಳಿಸಿದೀನಿ ಗೊತ್ತಾ? ಶಾಂತಮೂರ್ತಿಗಳನ್ನ ಹೊರಗಡೆ ಕರ್ಕೊಂಡು ಬರಬೇಕು, ಅದೊಂದೇ ಒಂದು ಕಾರಣಕ್ಕೆ. ನಿನ್ನ ಜೀವಂತವಾಗಿ ಉಳಿಸಿದೀನಿ ಅಂದ ಮಾತ್ರಕ್ಕೆ ಎಷ್ಟು ಬೇಕಾದ್ರೂ ಮೆರಿಬಹುದು, ಏನ್ ಬೇಕಾದ್ರೂ ಆಟ ಆಡಬಹುದು, ನನ್ನ ಕುಟುಂಬಕ್ಕೆ ಎಷ್ಟು ಬೇಕಾದ್ರೂ ತೊಂದರೆ ಕೊಡಬಹುದು ಅಂತ ನೀನ್ ಅನ್ಕೊಂಡಿದ್ರೆ ಅದು ನಿನ್ನ ತಪ್ಪು ಲೆಕ್ಕಾಚಾರ. ನಾನೊಬ್ಬ ಕ್ರಿಮಿನಲ್ ಲಾಯರ್.
ಈ ಸಾಕ್ಷಿನ ಒಂದೇ ಒಂದು ಸಾಕ್ಷ್ಯಾಧಾರಗಳು ಸಿಗದೇ ಇರೋ ಹಾಗೆ ಕೊಂದು ಬಿಸಾಕ್ಬಿಡ್ತೀನಿ. ನಡಿಯ ಸ್ಟೇಷನ್ಗೆ ಹೋಗಿ ಇನ್ಸ್ಪೆಕ್ಟರ್ಗೆ ಹೇಳೋ, ನಾನು ಅವನು ಮಾಡಿದ ಮನೆಹಾಳ ಕೆಲಸ ಅರ್ಜುನ್ ಗೊತ್ತಾಗೋಯ್ತು, ಹೋಗಿ ನನ್ನ ತಮ್ಮನ್ನ ರಿಲೀಸ್ ಮಾಡು ಅಂತ ಹೇಳು. ಹೋಗೋ. ವಾಟ್ ನಾನ್ಸೆನ್ಸ್! ಯಾವ ಇನ್ಸ್ಪೆಕ್ಟರ್, ಯಾವ ಮರೆ ಹಾಳ್ ಕೆಲ್ಸ? ನಿನ್ ತಮ್ಮಂಗೂ ನನಗೂ ಏನ್ ಸಂಬಂಧ? ಮುಚ್ಚೆ ಬಾಯಿ, ಸುಳ್ಳು ಬೋಳ್ಬೇಡ ನೀನು. ಈ ಹೋಟೆಲ್ ರೇಟ್ನ ಅರ್ಧ ಕೇಳಿಸೋದಕ್ಕೆ, ಇಲ್ಲಿ ಪ್ರಾಸ್ಟಿಟ್ಯೂಷನ್ ನಡೀತಿದೆ ಅಂತ ಅಶ್ವಿನ್ ಪೂಜಾನ ಸಿಕ್ಕಾಕ್ಸೋದಕ್ಕೆ ಆ ಇನ್ಸ್ಪೆಕ್ಟರ್ಗೆ ಲಂಚ ಕೊಟ್ಟಿಯಲ್ಲ, ಅದಿನ್ನೂ ಸೀಕ್ರೆಟ್ ಆಗಿ ಉಳಿದಿಲ್ಲಮ್ಮ. ಯಾವ ಸಿನಿಮಾ ಕತೆ ಹೇಳ್ತಿದ್ಯಾ? ಕತೆನಾ? ನಿನಗೆ ನನ್ನ ತಮ್ಮ ಯಾರು ಅಂತ ಗೊತ್ತಿಲ್ವಾ? ನಾನು ಒಬ್ಳೇ ಇದ್ದೀನಿ, ನನ್ ಸಪೋರ್ಟಿಗೆ ಯಾರು ಇಲ್ಲ, ನಾನು ಒಂಟಿಯಾಗಿದ್ದೀನಿ ಅನ್ಕೊಂಡು ಗೂಳಿ ನುಗ್ದಾಗ ನುಗ್ಬಿಟ್ಯಾ? ನಾನ್ ಮನ್ಸ್ ಮಾಡಿದ್ರೆ ಚಿಟ್ಕೆ ಹೊಡೆಯೋಷ್ಟರಲ್ಲಿ ನಿನ್ನ ಕೊಂದು ಹಾಕಿ ನಿನ್ ಹೆಡನ ಬೀದಿಗೆ ಬಿಸಾಕ್ತೀನಿ. ಯುವರ್ ಟೈಮ್ ಈಸ್ ಓವರ್. ನಾನೇನ್ ಹೆದರ್ಕೊಂಡ್ಬಿಟ್ಟೆ ಅನ್ಕೊಂಡ್ಯಾ? ನಿನ್ನ ಮಾತಲ್ಲಿ ಹೆದರಿಕೆ ಕಾಣಿಸ್ದೇ ಇರಬಹುದು, ಆದ್ರೆ ನಿನ್ನ ಕಣ್ಣಲ್ಲಿ ಭಯ ವಿಪರೀತ ಕಾಣಿಸ್ತಾ ಇದೆ. ಎದೆ ಡವ 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 ಅಂತ ಹೊಡ್ಕೋತಾ ಇದೆ. ಆದ್ರೆ ನಾನ್ ನಿನಗೆ ಕೊಡೋದು ಕೇವಲ 2 ನಿಮಿಷ ಮಾತ್ರ. Your time starts now. ಹೋಗ್ಲೇಬೇಕು, ಬೇರೆ ದಾರಿನೇ ಇಲ್ಲ. ತಗೋ, ಇದನ್ನು ತಿನ್ನು.
ಬೇಬಿ ಯಾಕೆ ಭಯ ಪಟ್ಬಿಟ್ಟೆ? ಛೇ, ಸರ್ ನಮಸ್ಕಾರ. ನಮಸ್ತೆ. ಯಾರು ನೀವೆಲ್ಲ? ಸರ್ ನನ್ನ ಹೆಸರು ಪ್ರತಾಪ್ ಸಿಂಹ. ನೀವು ಅರೆಸ್ಟ್ ಮಾಡಿದಿರೋ ಅಶ್ವಿನ್ ಅವ್ರ ತಂದೆ. ಪೂಜಾ ಕೂಡ ಗೊತ್ತಿರೋ ಹುಡುಗಿನೇ ಸರ್. ಅವಳಿಗೆ ಎಕ್ಸಾಮ್ ಇತ್ತು ಅಂತ ನನ್ನ ಮಗ ಆಕೆಯನ್ನು ಕರ್ಕೊಂಡ್ ಬಂದಿದ್ದಾನೆ. ದಾರಿಲಿ ಹೆಚ್ಚು ಕಡಿಮೆ ಆಗಿ ಲಾಡ್ಜ್ ಅಲ್ಲಿ ಇದ್ರು. ಆಗ ನೀವು ಅವರಿಬ್ಬರನ್ನ ಅರೆಸ್ಟ್ ಮಾಡಿದ್ದೀರಾ ಸರ್. ದಯವಿಟ್ಟು ಅವರಿಬ್ಬರನ್ನು ಬಿಟ್ಬಿಡಿ. ಇವರಿಬ್ರು ಹೋಟೆಲ್ ರೂಮ್ ನಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾರೆ. ಅವ್ರನ್ನ ಅರೆಸ್ಟ್ ಕೂಡ ಮಾಡಿದೀವಿ. ಅಲ್ಲ ಸರ್, ಜೊತೆಲಿದ್ರೆ ಏನ್ ಸರ್ ತಪ್ಪು? ಇಬ್ರು ಮೆಜಾರಿಟಿಗೆ ಬಂದಿದ್ದಾರೆ. ಒಂದು ಹುಡುಗ ಹುಡುಗಿ ಮೆಜಾರಿಟಿಗೆ ಬಂದಿರೋರು ಜೊತೆಲಿರೋ ತಪ್ಪಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆಯಲ್ಲ. ಇದನ್ನೇ ನಿಮ್ ಮಗಾನು ಇದನ್ನೇ ಹೇಳಿದ್ರು. ಪ್ರಾಸ್ಟಿಟ್ಯೂಷನ್ ಕೇಸಲ್ಲಿ ಅವರಿಬ್ರು ಅರೆಸ್ಟ್ ಆಗಿದ್ದಾರೆ ಸರ್. FIR ಕೂಡ ಹಾಕಿದೀವಿ. ಅವ್ರನ್ನ ಬಿಡಕ್ಕಾಗಲ್ಲ. ಹೊರಡಿ, ನೀವೆಲ್ಲ ಹೊರಡಿ. ಸರ್ ಅದು ಹೋಗಿ ಅಂತ ಹೇಳಿದ್ನಲ್ಲ. ಏಯ್, ನಿನ್ಗೆ ತಾಂಬೂಲ ಕೊಟ್ಟು ಕರಿಬೇಕಾ? ಇಳಿ ಕೆಳಗಡೆ. ಸರ್ ಹೇಳಿದ್ ಗೊತ್ತಾಗ್ಲಿವೇನ್ರಿ? ಹೋಗ್ರಿ. ಹೇ ಅರ್ಜುನ್, ನೀನೇನೋ ಇಲ್ಲಿ? ಇದೇನಪ್ಪ, ಒಳ್ಳೆ ಜಾತ್ರೆಗೆ ಬಂದಂಗೆ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದಿದ್ಯಾ? ನೀವ್ 4 ಜನ ಸೇರ್ಕೊಂಡು ನಾವೆಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದು ತಲೆ ತಗ್ಸೋಗ್ ಮಾಡಿದೀರ. ಇವಳಿದಾಳಲ್ಲ, ಇವಳು ಇಷ್ಟೊಂದು ಚೀಪ್ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ದುಡ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಇವಳು ಏನ್ ಬೇಕಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ. ನಮ್ಮ ಹುಡ್ಗನ್ ಯಾಕೆ ಹಾಳು ಮಾಡ್ಬೇಕು? ಇವಳು ಯಾರು ಗೊತ್ತಾ? ಸಾಕ್ಷಿ. ನಿಮಗೆಲ್ಲ ಇವಳು ಯಾರು ಅಂತ ಗೊತ್ತಿಲ್ಲದೆ ಇರಬಹುದು, ಆದ್ರೆ ನನಗ್ ತುಂಬಾ ಚೆನ್ನಾಗಿ ಗೊತ್ತು. ಇನ್ಸ್ಪೆಕ್ಟರ್, ನೀವು ಪೂಜಾ ಮೇಲೆ ಮಾಡ್ತಿರೋ ಆರೋಪ ಏನು? ಅಶ್ವಿನು ಪೂಜಾನು ಒಂದೇ ರೂಮಲ್ಲಿ ಇದ್ರು ಅಂತ ತಾನೆ? ಸರಿ, ಈಗ ನಾನು ಸಾಕ್ಷಿನೂ ಒಂದೇ ರೂಮಲ್ಲಿ ಬಂದಿದ್ದೀವಿ. ಸಾಕ್ಷಿ ಮೇಲೆ ಆರೋಪ ಮಾಡಿ, ಅವಳ ಮೇಲೂ ಕೇಸ್ ಹಾಕಿ FIR ಪ್ರೊಡ್ಯೂಸ್ ಮಾಡಿ ನಾಳೆ ಕೋರ್ಟ್ ಕಳಿಸಿ. ಒಪ್ಕೊಳ್ಳಿಲ್ಲ ಅಂದ್ರೆ ನಿಮ್ದೇ ಸ್ಟೈಲಲ್ಲಿ ಟ್ರೀಟ್ಮೆಂಟ್ ಕೊಡಿ. ಅಲ್ಲ ಸರ್, ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಹಾಗಾದ್ರೆ ಪೂಜಾ ಯಾರು ಅಂತ ನಿಮ್ಗೆ ಗೊತ್ತಿತ್ತಾ? ಇವಳು ಯಾರು? ಇವಳು ನಿಮ್ಗೆ ವಹಿಸಿದ ಕೆಲಸ ಏನು? ಅದಕ್ಕೆ ತಾವು ಎಷ್ಟು ಅಡ್ವಾನ್ಸ್ ತಗೊಂಡ್ರಿ, ಇನ್ನು ಎಷ್ಟು ಮಿಕ್ಕಿದೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಇದೆಲ್ಲ ನನಗೆ ಹೇಗೆ ಗೊತ್ತಾಯ್ತು ಅಂತ ಗಾಬರಿ ಆಗ್ತಿದ್ಯಾ? ಹೋಟೆಲ್ CCTV ಫುಟೇಜ್ ಮೇಡಮ್, ಅದು ನಿಮ್ಮಿಬ್ಬರು ವ್ಯವಹಾರನೂ ಸೆರೆ ಹಿಡಿದಿದೆ. ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ.